ಬಹುಭಾಷಾ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 8 ವರ್ಷದ ಬಳಿಕ ತೀರ್ಪು ಬಂದಿದೆ. ಏನಿದು ಪ್ರಕರಣ? ನಟ ದಿಲೀಪ್ ವಿರುದ್ಧ ಇದ್ದ ಆರೋಪವೇನು? ಈ ಸ್ಟೋರಿ ನೋಡಿ. ಮಲಯಾಳಂ ನಟನ ವಿರುದ್ಧ ಅತ್ಯಾಚಾರ ಕೇಸ್. 8 ವರ್ಷದ ಬಳಿಕ ನಟ ದಿಲೀಪ್ಗೆ ಬಿಗ್ ರಿಲೀಫ್. ಮಲಯಾಳಂ ಚಲನಚಿತ್ರೋದ್ಯಮವನ್ನು ಬೆಚ್ಚಿ ಬೀಳಿಸಿದಂತಹ ಖ್ಯಾತ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ 8 ವರ್ಷದ ಬಳಿಕ ಬಿಗ್ ರಿಲೀಫ್ ಸಿಕ್ಕಿದೆ. ಕೇರಳದ ಎರ್ನಾಕುಲಂ ಸೆಷನ್ಸ್ ನ್ಯಾಯಾಲಯವು ದಿಲೀಪನ್ನ ಖುಲಾಸೆಗೊಳಿಸಿದೆ. ಎರಡು 2017ರಲ್ಲಿ ನಟಿಯನ್ನು ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ನಟ ದಿಲೀಪ್ ಸೇರಿ ಒಟ್ಟು 10 ಜನರ ಹೆಸರು ಕೇಳಿಬಂದಿತ್ತು. ಎರ್ನಾಕುಲಂ ಪ್ರಿನ್ಸಿಪಾಲ್ ಸೆಷನ್ಸ್ ನ್ಯಾಯಾಲಯ ಸುದೀರ್ಘ ವಿಚಾರಣೆಯನ್ನು ನಡೆಸಿತ್ತು. ಆದರೆ ದಿಲೀಪ್ ವಿರುದ್ಧ ಯಾವುದೇ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾದ ಕಾರಣ ನಟ ದಿಲೀಪ್ನನ್ನ ಖುಲಾಸೆಗೊಳಿಸಿದೆ. 2017ರ ಫೆಬ್ರವರಿ 17ರಂದು ಈ ಪ್ರಕರಣ ನಡೆದು ಹೋಗಿತ್ತು. ತ್ರಿಶೂರಿನಿಂದ ಕೊಚ್ಚಿಗೆ ನಟಿ ಶೂಟಿಂಗ್ಗೆ ತೆರಳುತ್ತಾ ಇದ್ರು. ಅಂಗಮಾಲಿ ಬಳಿಯ ಅಥಾಣಿ ಎಂಬಲ್ಲಿ ನಟಿ ಸಂಚರಿಸುತ್ತಿದ್ದ ಕಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದಿದೆ. ಟಿಟಿಯಲ್ಲಿ ಬಂದಿದ್ದ A1 ಆರೋಪಿ ಪಲ್ಸರ್ ಸುನಿ ನೇತೃತ್ವದ ತಂಡ ನಟಿಯನ್ನ ಆಕೆಯ ಕಾರಿನಲ್ಲಿ ಅಪಹರಿಸಿದ್ರು. ನಟಿಯ ಕಾರಿನಲ್ಲೇ 2 ಗಂಟೆಗಳ ಕಾಲ ಕೊಚ್ಚಿ ನಗರದಲ್ಲಿ ಸಂಚಾರ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ದೃಶ್ಯಗಳನ್ನ ಗ್ಯಾಂಗ್ ರೆಕಾರ್ಡ್ ಮಾಡಿದ ಆರೋಪ ಮಾಡಲಾಗಿತ್ತು. ಘಟನೆ ಬಳಿಕ ನಿರ್ದೇಶಕ ನಟ ಮೋಹನ್ ಲಾಲ್ ಮನೆಗೆ ಬಂದು ನಟಿ ಘಟನೆಯನ್ನ ವಿವರಿಸಿದ್ರು. ಇವರ ಸಹಾಯದಿಂದ ನಟಿ ಪೊಲೀಸರಿಗೆ ದೂರು ಕೂಡ ನೀಡಿದ್ರು. ಇನ್ನು ಈ ಘಟನೆಯ ಮೂಲ ಸೂತ್ರಧಾರ ನಟ ದಿಲೀಪ್ ಅಂತ ಗಂಭೀರ ಆರೋಪ ಹೊರಿಸಲಾಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಪಲ್ಸರ್ ಸುನಿ ಸೇರಿ ಪ್ರಕರಣದ ಮೊದಲ 6 ಆರೋಪಿಗಳು ದೋಷಿಗಳು ಅಂತ ಕೋರ್ಟ್ ಹೇಳಿದ್ದು, ಇವರಿಗೆ ಡಿಸೆಂಬರ್ 12ರಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಭಾಷಾ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 8 ವರ್ಷದ ಬಳಿಕ ತೀರ್ಪು ಬಂದಿದೆ. ಏನಿದು ಪ್ರಕರಣ? ನಟ ದಿಲೀಪ್ ವಿರುದ್ಧ ಇದ್ದ ಆರೋಪವೇನು? ಈ ಸ್ಟೋರಿ ನೋಡಿ. ಮಲಯಾಳಂ ನಟನ ವಿರುದ್ಧ ಅತ್ಯಾಚಾರ ಕೇಸ್. 8 ವರ್ಷದ ಬಳಿಕ ನಟ ದಿಲೀಪ್ಗೆ ಬಿಗ್ ರಿಲೀಫ್. ಮಲಯಾಳಂ ಚಲನಚಿತ್ರೋದ್ಯಮವನ್ನು ಬೆಚ್ಚಿ ಬೀಳಿಸಿದಂತಹ ಖ್ಯಾತ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ 8 ವರ್ಷದ ಬಳಿಕ ಬಿಗ್ ರಿಲೀಫ್ ಸಿಕ್ಕಿದೆ. ಕೇರಳದ ಎರ್ನಾಕುಲಂ ಸೆಷನ್ಸ್ ನ್ಯಾಯಾಲಯವು ದಿಲೀಪನ್ನ ಖುಲಾಸೆಗೊಳಿಸಿದೆ. ಎರಡು 2017ರಲ್ಲಿ ನಟಿಯನ್ನು ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ನಟ ದಿಲೀಪ್ ಸೇರಿ ಒಟ್ಟು 10 ಜನರ ಹೆಸರು ಕೇಳಿಬಂದಿತ್ತು. ಎರ್ನಾಕುಲಂ ಪ್ರಿನ್ಸಿಪಾಲ್ ಸೆಷನ್ಸ್ ನ್ಯಾಯಾಲಯ ಸುದೀರ್ಘ ವಿಚಾರಣೆಯನ್ನು ನಡೆಸಿತ್ತು. ಆದರೆ ದಿಲೀಪ್ ವಿರುದ್ಧ ಯಾವುದೇ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾದ ಕಾರಣ ನಟ ದಿಲೀಪ್ನನ್ನ ಖುಲಾಸೆಗೊಳಿಸಿದೆ. 2017ರ ಫೆಬ್ರವರಿ 17ರಂದು ಈ ಪ್ರಕರಣ ನಡೆದು ಹೋಗಿತ್ತು. ತ್ರಿಶೂರಿನಿಂದ ಕೊಚ್ಚಿಗೆ ನಟಿ ಶೂಟಿಂಗ್ಗೆ ತೆರಳುತ್ತಾ ಇದ್ರು. ಅಂಗಮಾಲಿ ಬಳಿಯ ಅಥಾಣಿ ಎಂಬಲ್ಲಿ ನಟಿ ಸಂಚರಿಸುತ್ತಿದ್ದ ಕಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದಿದೆ. ಟಿಟಿಯಲ್ಲಿ ಬಂದಿದ್ದ A1 ಆರೋಪಿ ಪಲ್ಸರ್ ಸುನಿ ನೇತೃತ್ವದ ತಂಡ ನಟಿಯನ್ನ ಆಕೆಯ ಕಾರಿನಲ್ಲಿ ಅಪಹರಿಸಿದ್ರು. ನಟಿಯ ಕಾರಿನಲ್ಲೇ 2 ಗಂಟೆಗಳ ಕಾಲ ಕೊಚ್ಚಿ ನಗರದಲ್ಲಿ ಸಂಚಾರ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ದೃಶ್ಯಗಳನ್ನ ಗ್ಯಾಂಗ್ ರೆಕಾರ್ಡ್ ಮಾಡಿದ ಆರೋಪ ಮಾಡಲಾಗಿತ್ತು. ಘಟನೆ ಬಳಿಕ ನಿರ್ದೇಶಕ ನಟ ಮೋಹನ್ ಲಾಲ್ ಮನೆಗೆ ಬಂದು ನಟಿ ಘಟನೆಯನ್ನ ವಿವರಿಸಿದ್ರು. ಇವರ ಸಹಾಯದಿಂದ ನಟಿ ಪೊಲೀಸರಿಗೆ ದೂರು ಕೂಡ ನೀಡಿದ್ರು. ಇನ್ನು ಈ ಘಟನೆಯ ಮೂಲ ಸೂತ್ರಧಾರ ನಟ ದಿಲೀಪ್ ಅಂತ ಗಂಭೀರ ಆರೋಪ ಹೊರಿಸಲಾಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಪಲ್ಸರ್ ಸುನಿ ಸೇರಿ ಪ್ರಕರಣದ ಮೊದಲ 6 ಆರೋಪಿಗಳು ದೋಷಿಗಳು ಅಂತ ಕೋರ್ಟ್ ಹೇಳಿದ್ದು, ಇವರಿಗೆ ಡಿಸೆಂಬರ್ 12ರಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಭಾಷಾ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 8 ವರ್ಷದ ಬಳಿಕ ತೀರ್ಪು ಬಂದಿದೆ. ಏನಿದು ಪ್ರಕರಣ? ನಟ ದಿಲೀಪ್ ವಿರುದ್ಧ ಇದ್ದ ಆರೋಪವೇನು? ಈ ಸ್ಟೋರಿ ನೋಡಿ. ಮಲಯಾಳಂ ನಟನ ವಿರುದ್ಧ ಅತ್ಯಾಚಾರ ಕೇಸ್.
8 ವರ್ಷದ ಬಳಿಕ ನಟ ದಿಲೀಪ್ಗೆ ಬಿಗ್ ರಿಲೀಫ್. ಮಲಯಾಳಂ ಚಲನಚಿತ್ರೋದ್ಯಮವನ್ನ ಬೆಚ್ಚಿ ಬೀಳಿಸಿದಂತಹ ಖ್ಯಾತ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ 8 ವರ್ಷದ ಬಳಿಕ ಬಿಗ್ ರಿಲೀಫ್ ಸಿಕ್ಕಿದೆ. ಕೇರಳದ ಎರ್ನಾಕುಲಂ ಸೆಷನ್ಸ್ ನ್ಯಾಯಾಲಯವು ದಿಲೀಪನ್ನ ಖುಲಾಸೆಗೊಳಿಸಿದೆ. ಎರಡು 2017ರಲ್ಲಿ ನಟಿಯನ್ನು ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ನಟ ದಿಲೀಪ್ ಸೇರಿ ಒಟ್ಟು 10 ಜನರ ಹೆಸರು ಕೇಳಿಬಂದಿತ್ತು. ಎರ್ನಾಕುಲಂ ಪ್ರಿನ್ಸಿಪಾಲ್ ಸೆಷನ್ಸ್ ನ್ಯಾಯಾಲಯ ಸುದೀರ್ಘ ವಿಚಾರಣೆಯನ್ನು ನಡೆಸಿತ್ತು. ಆದರೆ ದಿಲೀಪ್ ವಿರುದ್ಧ ಯಾವುದೇ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾದ ಕಾರಣ ನಟ ದಿಲೀಪ್ನನ್ನ ಖುಲಾಸೆಗೊಳಿಸಿದೆ. 2017ರ ಫೆಬ್ರವರಿ 17ರಂದು ಈ ಪ್ರಕರಣ ನಡೆದು ಹೋಗಿತ್ತು. ತ್ರಿಶೂರಿನಿಂದ ಕೊಚ್ಚಿಗೆ ನಟಿ ಶೂಟಿಂಗ್ಗೆ ತೆರಳುತ್ತಾ ಇದ್ರು. ಅಂಗಮಾಲಿ ಬಳಿಯ ಅಥಾಣಿ ಎಂಬಲ್ಲಿ ನಟಿ ಸಂಚರಿಸುತ್ತಿದ್ದ ಕಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದಿದೆ. ಟಿಟಿಯಲ್ಲಿ ಬಂದಿದ್ದ A1 ಆರೋಪಿ ಪಲ್ಸರ್ ಸುನಿ ನೇತೃತ್ವದ ತಂಡ ನಟಿಯನ್ನ ಆಕೆಯ ಕಾರಿನಲ್ಲಿ ಅಪಹರಿಸಿದ್ರು. ನಟಿಯ ಕಾರಿನಲ್ಲೇ 2 ಗಂಟೆಗಳ ಕಾಲ ಕೊಚ್ಚಿ ನಗರದಲ್ಲಿ ಸಂಚಾರ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ದೃಶ್ಯಗಳನ್ನ ಗ್ಯಾಂಗ್ ರೆಕಾರ್ಡ್ ಮಾಡಿದ ಆರೋಪ ಮಾಡಲಾಗಿತ್ತು. ಘಟನೆ ಬಳಿಕ ನಿರ್ದೇಶಕ ನಟ ಮೋಹನ್ ಲಾಲ್ ಮನೆಗೆ ಬಂದು ನಟಿ ಘಟನೆಯನ್ನ ವಿವರಿಸಿದ್ರು. ಇವರ ಸಹಾಯದಿಂದ ನಟಿ ಪೊಲೀಸರಿಗೆ ದೂರು ಕೂಡ ನೀಡಿದ್ರು. ಇನ್ನು ಈ ಘಟನೆಯ ಮೂಲ ಸೂತ್ರಧಾರ ನಟ ದಿಲೀಪ್ ಅಂತ ಗಂಭೀರ ಆರೋಪ ಹೊರಿಸಲಾಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಪಲ್ಸರ್ ಸುನಿ ಸೇರಿ ಪ್ರಕರಣದ ಮೊದಲ 6 ಆರೋಪಿಗಳು ದೋಷಿಗಳು ಅಂತ ಕೋರ್ಟ್ ಹೇಳಿದ್ದು, ಇವರಿಗೆ ಡಿಸೆಂಬರ್ 12ರಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹುಭಾಷಾ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 8 ವರ್ಷದ ಬಳಿಕ ತೀರ್ಪು ಬಂದಿದೆ. ಏನಿದು ಪ್ರಕರಣ? ನಟ ದಿಲೀಪ್ ವಿರುದ್ಧ ಇದ್ದ ಆರೋಪವೇನು? ಈ ಸ್ಟೋರಿ ನೋಡಿ. ಮಲಯಾಳಂ ನಟನ ವಿರುದ್ಧ ಅತ್ಯಾಚಾರ ಕೇಸ್. 8 ವರ್ಷದ ಬಳಿಕ ನಟ ದಿಲೀಪ್ಗೆ ಬಿಗ್ ರಿಲೀಫ್. ಮಲಯಾಳಂ ಚಲನಚಿತ್ರೋದ್ಯಮವನ್ನ ಬೆಚ್ಚಿ ಬೀಳಿಸಿದಂತಹ ಖ್ಯಾತ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ 8 ವರ್ಷದ ಬಳಿಕ ಬಿಗ್ ರಿಲೀಫ್ ಸಿಕ್ಕಿದೆ. ಕೇರಳದ ಎರ್ನಾಕುಲಂ ಸೆಷನ್ಸ್ ನ್ಯಾಯಾಲಯವು ದಿಲೀಪನ್ನ ಖುಲಾಸೆಗೊಳಿಸಿದೆ. ಎರಡು 2017ರಲ್ಲಿ ನಟಿಯನ್ನು ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ನಟ ದಿಲೀಪ್ ಸೇರಿ ಒಟ್ಟು 10 ಜನರ ಹೆಸರು ಕೇಳಿಬಂದಿತ್ತು. ಎರ್ನಾಕುಲಂ ಪ್ರಿನ್ಸಿಪಾಲ್ ಸೆಷನ್ಸ್ ನ್ಯಾಯಾಲಯ ಸುದೀರ್ಘ ವಿಚಾರಣೆಯನ್ನು ನಡೆಸಿತ್ತು. ಆದರೆ ದಿಲೀಪ್ ವಿರುದ್ಧ ಯಾವುದೇ ಆರೋಪ ಸಾಬೀತುಪಡಿಸುವಲ್ಲಿ ವಿಫಲವಾದ ಕಾರಣ ನಟ ದಿಲೀಪ್ನನ್ನ ಖುಲಾಸೆಗೊಳಿಸಿದೆ. 2017ರ ಫೆಬ್ರವರಿ 17ರಂದು ಈ ಪ್ರಕರಣ ನಡೆದು ಹೋಗಿತ್ತು. ತ್ರಿಶೂರಿನಿಂದ ಕೊಚ್ಚಿಗೆ ನಟಿ ಶೂಟಿಂಗ್ಗೆ ತೆರಳುತ್ತಾ ಇದ್ರು. ಅಂಗಮಾಲಿ ಬಳಿಯ ಅಥಾಣಿ ಎಂಬಲ್ಲಿ ನಟಿ ಸಂಚರಿಸುತ್ತಿದ್ದ ಕಾರಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿ ಹೊಡೆದಿದೆ.